ಚಿನ್ನಯ್ಯ ತಪ್ಪೊಪ್ಪಿಗೆ ಬಂಡವಾಳ ಬಯಲು. ಚಿನ್ನಯ್ಯನ ಸೃಷ್ಟಿಕರ್ತರಿಗೆ ಢವಢವ. ಧರ್ಮಸ್ಥಳ ವಿಚಾರದಲ್ಲಿ ನಾನಾ ನಾಟಕ ಮಾಡಿದ್ದ ಬುರ್ಡೆ ಗ್ಯಾಂಗ್ನ ಚಿನ್ನಯ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನಿಗೆ ಸಖತ್ತಾಗಿ ವರ್ಕೌಟ್ ಮಾಡ್ತಿದ್ದಾರೆ. ಚಿನ್ನಯ್ಯ ಕೂಡ ಎಸ್ಐಟಿ ವಿಚಾರಣೆಗೆ ನಡುಗಿದ್ದು ಬುರ್ಡೆ ಸತ್ಯಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಇದರಿಂದಾಗಿ ಎಲ್ಲಾ ಬುರ್ಡೆ ಬಂಡವಾಳ ಬಯಲಾಗಿದೆ. ಹೀಗಾಗಿ ಚಿನ್ನಯ್ಯನ ಸೃಷ್ಟಿಕರ್ತರಿಗೆ ಇದೀಗ ಢವಢವ ಶುರುವಾಗಿದೆ. ಗಲಿಬಿಲಿಗೊಂಡ ಬುರ್ಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ತಾಕಿದ್ದು ಹಳೆ ಕತೆ ಫ್ಲಾಪ್ ಆಗಿದೆ. ಇದರ ಜೊತೆ ಹೊಸ ಕತೆ, ಹೊಸ ಆಟ ಶುರುವಾಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಹೌದು, ಸತ್ಯ ಒಪ್ಕೊಂಡ ಗಿರೀಶ್ ಮಟ್ಟಣ್ಣನವರ್. ಹೌದು, ಬುರ್ಡೆ ಚಿನ್ನಯ್ಯನಿಗೆ ಬೆಂಡೆತ್ತುತ್ತಿದ್ದಂತೆ ಬುರ್ಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಚಿನ್ನಯ್ಯನ ಜೊತೆಗಿನ ನಂಟಿನ ಬಗ್ಗೆ ಬುರ್ಡೆ ಗ್ಯಾಂಗ್ ಬಿಚ್ಚಿಟ್ಟಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಹೌದು ಅಂತ ಗಿರೀಶ್ ಮಟ್ಟಣ್ಣನವರ್ ಒಪ್ಕೊಂಡಿದ್ದಾರೆ. ನಾವೇ ಅವನಿಗೆ ಆಶ್ರಯ ಕೊಟ್ಟಿದ್ವಿ, ಇದರಲ್ಲಿ ಮುಚ್ಚುಮರೆ ಇಲ್ಲ, ಪೊಲೀಸರಿಗೂ ಈ ವಿಚಾರ ಗೊತ್ತಿದೆ ಎಂದಿದ್ದಾರೆ. ಜೊತೆಗೆ ಅವನು ರಕ್ಷಣೆ ಕೊಡಿ ಅಂದಿದ್ದಕ್ಕೆ ಆಶ್ರಯ ಕೊಟ್ಟಿದ್ವಿ ಅಂತ ಗಿರೀಶ್ ಮಟ್ಟಣ್ಣನವರ್ ಸತ್ಯ ಒಪ್ಕೊಂಡಿದ್ದಾರೆ. ಆ ಅನಾಮಿಕ ವ್ಯಕ್ತಿ ಯಾವಾಗ ಎಸ್ಐಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಎಸ್ಐಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ. ಅದರ ಸಲುವಾಗಿ ಅಧಿಕೃತವಾಗಿ ಉಜಿರೆ, ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜಿರೆ, ಇನ್ ಯಾರು ಇಟ್ಕೋತಾರ ಅವನ್ನ? ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ ಯಾರು ಇಟ್ಕೊಳ್ತಾರೆ ಸ್ವಾಮಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆ. ಚಿನ್ನಯ್ಯನ ಜೊತೆ 2 ವರ್ಷದಿಂದ ಸಂಪರ್ಕ, ಜಾರ್ಜ್ ಎದುರು ಧೈರ್ಯದಿಂದಲೇ ಹೇಳಿಕೆ, ಈಗ ಉಲ್ಟಾ ಹೊಡಿತಿದ್ದಾನ ಮಾಸ್ಕ್ ಮ್ಯಾನ್. ಇನ್ನು 2 ವರ್ಷಗಳಿಂದ ನಮಗೆ ಚಿನ್ನಯ್ಯ ಗೊತ್ತು ಅಂತ ಮಟ್ಟಣ್ಣನವರ್ ಹೇಳಿದ್ದಾರೆ. ಅವನೇ ಬಂದು ಶವ ಹೂತಿದ್ರ ವಿಚಾರ ಹೇಳಿದ, ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಅಂತ ಬೇಡಿದ್ದ, ಅವನಿಗೆ ನಾವು ಸಹಾಯ ಮಾಡಿದ್ವು ಅಂತ ಮಟ್ಟಣ್ಣವರ್ ಸ್ಪಷ್ಟಪಡಿಸಿದ್ದಾರೆ. ಜಡ್ಜ್ ಎದುರು 164 ಅಡಿ ಹೇಳಿಕೆ ನೀಡುವಾಗ ಅಂಜಿಕೆ ವ್ಯಕ್ತಪಡಿಸಿದ ಚಿನ್ನಯ್ಯ ಈಗ ಎಸ್ಐಟಿ ವಶಕ್ಕೆ ಹೋಗ್ತಿದ್ದಂತೆ ಬದಲಾಗಿದ್ದಾನೆ. ಯಾವುದೇ ಭಯಕ್ಕೆ ಬಿದ್ದು ಆತ ಈಗ ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಮಟ್ಟಣ್ಣನವರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. 2 ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಕೊಡಬಾರ್ದಾ? ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ, ಸಾಕ್ಷಿ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದಾ? ಇಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ಎಸ್ಐಟಿ ಅವರ ಮುಂದೆ, ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ, ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ನಿನಗೆ ಫೋನ್ ಮಾಡ್ಬೇಕು, ಕರಿಬೇಕಂದ್ರೆ ಯಾರ ನಂಬರ್ ಕೊಡ್ಬೇಕಪ್ಪ ಅಂತ ಎಸ್ಐಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ, ಅಡ್ವೊಕೇಟ್ ನಂಬರ್ ಹೇಳಿದಾನ ಅವನು, ಗಿರೀಶ್ ಮಟ್ಟಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ. ಏನು ಬೇಕು? ಕೂಡಿ ಹಾಕಿದ್ದ ಅವನಿಗೆ. ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ, 164 ಸ್ಟೇಟ್ಮೆಂಟ್ ಕೊಡ್ತಾನೆ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ. ಅಲ್ಲಿ ಯಾರಿದ್ರು? ಯಾರಾದ್ರೂ ಕೂಡಿ ಹಾಕಿದ್ರು ಅವನಿಗೆ? ಒಬ್ಬನೇ ಇದ್ದಾಗ 164 ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯನೂ ಕಾಡ್ಲಿಲ್ಲ. ಯಾರು ಕೂಡ್ ಹಾಕಿದ್ದಾರೆ ಅಂತಾನು ಕೂಡ ಅನಿಸ್ಲಿಲ್ಲ. ಈಗ ಯಾಕೆ ಅನಿಸ್ತು? 4-5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ. ಬುರ್ಡೆ ಬಿಟ್ಟ ಚಿನ್ನಯ್ಯನ ವಿರುದ್ಧ ಹೊಸ ಕೇಸ್, ಕೋರ್ಟಿಗೆ ಎಸ್ಐಟಿಯಿಂದ ಮಾಹಿತಿ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ನಡೆಸ್ತಾ ಇರೋ ಎಸ್ಐಟಿ ಕೋರ್ಟ್ಗೆ ಹೊಸ ದಾಖಲೆ ಸಲ್ಲಿಸಿದೆ. ಇದರ ಪ್ರಕಾರ ಬುರ್ಡೆ ಪ್ರಕರಣದಲ್ಲಿ ಚಿನ್ನಯ್ಯನೇ A1 ಆಗಿದ್ದಾನೆ. ಇದು ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಕೋರ್ಟ್ಗೆ ಮಾಹಿತಿ ಕೊಟ್ಟಿದೆ. ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರಿಂದ ಆತನನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದೆ. ಇನ್ನು ಎಸ್ಐಟಿ ಏನೇನ್ ಹೇಳಿದೆ ಅಂತ ನೋಡೋಣ. ಕೋರ್ಟ್ಗೆ ಎಸ್ಐಟಿ ನೀಡಿರೋ ಮಾಹಿತಿ, ದೂರುದಾರ ಚಿನ್ನಯ್ಯನೇ ಈಗ A1. ಹಳೆ ಸೆಕ್ಷನ್ ತೆಗೆದು ಹೊಸ ಸೆಕ್ಷನ್ ಹಾಕಿದ ಎಸ್ಐಟಿ. ಫೋರ್ಜರಿ, ಸುಳ್ಳು ಸಾಕ್ಷಿ ಕೇಸ್ ಹಾಕಿದ ಎಸ್ಐಟಿ. ಬಿಎನ್ಎಸ್ ಸೆಕ್ಷನ್ 336 ಹಾಗೂ 227ರಿಂದ 238 ಅಡಿ ಎಫ್ಐಆರ್. ಇದು ಕಪೋಲಕಲ್ಪಿತ ಷಡ್ಯಂತ್ರ ಅಂತ ಕೋರ್ಟ್ಗೆ ಎಸ್ಐಟಿ ಮಾಹಿತಿ ನೀಡಿದೆ. ಚಿನ್ನಯ್ಯ ಬಂಧನ ಆಗಿರೋದ್ರಿಂದ ಉಳಿದವರಿಗೂ ಈಗ ನಡುಕ ಶುರುವಾಗಿದೆ. ಈ ಮಧ್ಯೆ ಉಜಿರೆಯಲ್ಲಿರೋ ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ ಪತ್ತೆಯಾಗಿದೆ. ತಿಮರೋಡಿ ಪತ್ನಿ, ಮಗ ಹಾಗೂ ಮಗಳ ಮೊಬೈಲ್ ಸೀಸ್ ಮಾಡಿರೋ ಎಸ್ಐಟಿ ಟೀಮ್ ತನಿಖೆ ಮುಂದುವರೆಸಿದೆ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.